Dear students, welcome back to my YouTube channel. I am your Raghunatha R Social Science teacher, Government High School, Badavanalli, Madhugiri Taluk, Tumkur district. Dear children, in the first video we discussed about unemployment, a major problem of independent India. In that video we discussed about reason for unemployment and solution for unemployment. In the second video, we discuss about a major problem of India, that is corruption. Dear children, have you ever experienced corruption? ನಿಮಗೇನಾದ್ರು ಕರಪ್ಷನ್ನಿನ ಅನುಭವ ನಿಮಗಾಗಿದೆಯಾ? ಕರಪ್ಷನ್ ಅಂದರೆ ಏನು ಅಂತ ಗೊತ್ತಿದೆಯಾ? ಸೊ ಕರಪ್ಷನ್ ಅಂತಂದರೆ ಕನ್ನಡದಲ್ಲಿ ಭ್ರಷ್ಟಾಚಾರ ಅಂತ ಕರೀತಾರೆ. ಈ ಭ್ರಷ್ಟಾಚಾರದ ಅನುಭವ ನಿಮಗೆ ಏನಾದರೂ ಆಗಿದೆಯಾ? ಹಾಗಾದರೆ ಭ್ರಷ್ಟಾಚಾರ ಅಂದರೆ ಏನು? ವಾಟ್ ಈಸ್ ಕರಪ್ಷನ್? ಇನ್ ದ ಸಿಂಪಲ್ ಮ್ಯಾನರ್, ಆಫರಿಂಗ್ ಬ್ರೈಬ್ ಆ್ಯಂಡ್ ಫಾಲೋಯಿಂಗ್ ಎನಿ ಅದರ್ ಇಲ್ಲೀಗಲ್ ಮೀನ್ಸ್ ಟು ಅಚೀವ್ ಸಮ್ illegal benefits is called corruption. Offering bribe and following any other illegal means to achieve some illegal benefits is called corruption. Dear children, offering means a contribution given for a particular purpose or a donation given for a particular purpose or gift or present given for a particular purpose is called offering. Offering bribe. What is bribe? A bribe is a money or something else of value offered or given to someone to get them to do something you want them to do. ಅಂದರೆ ಒಬ್ಬ ವ್ಯಕ್ತಿ ತನಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಅನ್ಯ ಮಾರ್ಗದ ಮೂಲಕ ಸಾಧಿಸಿಕೊಳ್ಳಲಿಕ್ಕೆ ಮತ್ತೊಬ್ಬ ವ್ಯಕ್ತಿಗೆ ಆಮಿಷವನ್ನು ಒಡ್ತಕ್ಕಂಥದ್ದು. ಯಾವುದ್ರ ಮೂಲಕ? ಹಣವನ್ನು ಕೊಡೋದ್ರ ಮೂಲಕ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಕೊಡೋದ್ರ ಮೂಲಕ ತನ್ನ ಕೆಲಸವನ್ನು ಸಾಧಿಸಿಕೊಳ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ? ಬ್ರೈಬ್, ಅಥವಾ ಇದನ್ನೇ ಭ್ರಷ್ಟಾಚಾರ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಆಫರಿಂಗ್ ಬ್ರೈಬ್ ಆ್ಯಂಡ್ ಫಾಲೋಯಿಂಗ್ ಎನಿ ಅದರ್ ಇಲ್ಲೀಗಲ್ ಮೀನ್ಸ್. ಇಲ್ಲೀಗಲ್ ಮೀನ್ಸ್ ಮೆಥಡ್. ಮೀನ್ಸ್ ಅಂತಂದರೆ ಮೆಥಡ್ ಅಂತ. ಏನು? ಮೆಥಡ್ ಆರ್ ಆ್ಯನ್ ಆ್ಯಕ್ಷನ್ ಆರ್ ಸಿಸ್ಟಮ್ ಬೈ ವಿಚ್ ಎ ರಿಸಲ್ಟ್ ಈಸ್ ಅಚೀವ್ಡ್. ಯಾವುದೋ ಒಂದು ಫಲಿತಾಂಶವನ್ನು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಲೀಗಲ್ ಆಗಿರ್ತಕ್ಕಂಥ, ಕಾನೂನಾತ್ಮಕವಾಗಿರ್ತಕ್ಕಂಥ ಮಾರ್ಗವನ್ನು ಬಿಟ್ಟು ಅನ್ಯಾಯವಾಗಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಕೆಲಸವನ್ನು ಸಾಧಿಸಿಕೊಳ್ಳಲಿಕ್ಕೆ ನಾವು ಹಣವನ್ನು ಅಥವಾ ವಸ್ತುರೂಪದ ಆಮಿಷವನ್ನು ಒಡ್ತಕ್ಕಂಥದ್ದು. ಸೊ ಇಲ್ಲೀಗಲ್ ಬೆನಿಫಿಟನ್ನು ಪಡೀಲಿಕ್ಕೆ ನಾವು ಮಾಡ್ತಕ್ಕಂಥ ಅನ್ಯಾಯದ ಕೆಲಸ ಏನಿದೆ ಅದನ್ನು ನಾವು ಭ್ರಷ್ಟಾಚಾರ ಅಂತ ಕರಿತೀವಿ. ಒನ್ಸ್ ಅಗೈನ್ ಚಿಲ್ಡ್ರನ್, ಆಫರಿಂಗ್ ಬ್ರೈಬ್ ಆ್ಯಂಡ್ ಫಾಲೋಯಿಂಗ್ ಎನಿ ಅದರ್ ಇಲ್ಲೀಗಲ್ ಮೀನ್ಸ್ ಟು ಅಚೀವ್ ಸಮ್ ಇಲ್ಲೀಗಲ್ ಬೆನಿಫಿಟ್ಸ್ ಈಸ್ ಕಾಲ್ಡ್ ಕರಪ್ಷನ್. ಬ್ರೈಬ್ ಅಂದರೆ ಲಂಚ. ಅದು ಹಣದ ರೂಪದಲ್ಲಿರ್ಬೋದು ಅಥವಾ ವಸ್ತು ರೂಪದಲ್ಲಿರ್ಬೋದು. ಇಲ್ಲೀಗಲ್ ಮೀನ್ಸ್ ಅಂದರೆ ಕಾನೂನಾತ್ಮಕವಾಗಿರ್ತಕ್ಕಂಥ ದಾರಿಯನ್ನು ಬಿಟ್ಟು ಅನ್ಯಾಯದ ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು. ಇಲ್ಲೀಗಲ್ ಬೆನಿಫಿಟ್ ಅಂತಂದರೆ ನಮಗೆ ನ್ಯಾಯೋಚಿತವಾಗಿ ಬರಬೇಕಾಗಿರ್ತಕ್ಕಂಥ ಬೆನಿಫಿಟ್ ಏನಿದೆ ಅದನ್ನು ಬಿಟ್ಬಿಟ್ಟು ಅನ್ಯಾಯವಾಗಿ ನಾವು ಗಳಿಸ್ತಕ್ಕಂಥದ್ದು. ಅಂದರೆ ನಮಗೆ ಏನು ವೇತನ ಬರಬೇಕಾಗಿತ್ತು ಅಥವಾ ನಮಗೆ ಏನು ಸೌಕರ್ಯಗಳು ಬರಬೇಕಾಗಿತ್ತು ಅದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚುವರಿಯಾಗಿ ಪಡೀತಕ್ಕಂಥದ್ದನ್ನೇ ನಾವು ಭ್ರಷ್ಟಾಚಾರ ಅಂತಂದು ಹೇಳ್ಬಿಟ್ಟು ಕರಿಬೋದು. Corruption is also defined as misuse of public authority for personal gains. ಬರೀ ಹಣವನ್ನು ನಾವು ಪಡ್ಕೊಳ್ಳೋದು ಅಥವಾ ವಸ್ತುರೂಪದ ಆಮಿಷಗಳನ್ನು ಪಡಿತಕ್ಕಂಥದ್ದು ಅಷ್ಟಕ್ಕೆ ನಾವು ಭ್ರಷ್ಟಾಚಾರ ಅಂತ ಹೇಳಲ್ಲ ಮಕ್ಕಳೇ. ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆ್ಯಸ್ ಮಿಸ್ಯೂಸ್ ಆಫ್ ಪಬ್ಲಿಕ್ ಅಥಾರಿಟಿ. ಸಾರ್ವಜನಿಕ ಪ್ರಾಧಿಕಾರಗಳನ್ನು, ಪಬ್ಲಿಕ್ ಅಥಾರಿಟಿ ಅಂತಾರೆ ಸಾರ್ವಜನಿಕ ಪ್ರಾಧಿಕಾರಗಳನ್ನು ನಮ್ಮ ಪರ್ಸನಲ್ ಅಂದರೆ ವೈಯಕ್ತಿಕವಾಗಿ ಪಡ್ಕೊಳ್ಳೋದಕ್ಕೆ ಅಥವಾ ವೈಯಕ್ತಿಕ ಉದ್ದೇಶಕ್ಕೆ ಬಳಕೆ ಮಾಡೋದಕ್ಕೆ ದುರ್ಬಳಕೆ ಮಾಡ್ಕೊಳ್ಳೋದನ್ನು ಸಹ ನಾವು ಭ್ರಷ್ಟಾಚಾರ ಅಂತಂದು ಹೇಳ್ಬಿಟ್ಟು ಕರಿಬೋದು. ಇಲ್ಲಿ ಪಬ್ಲಿಕ್ ಅಥಾರಿಟಿಗಳು ಅಂತಂದರೆ ಯಾವುವು?
ಅದು ನ್ಯಾಯಾಲಯ ಇರ್ಬೋದು, ಪೊಲೀಸ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ಏನಿದ್ದಾವೆ ಅವೆಲ್ಲವನ್ನು ಮಿಸ್ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ಕರಪ್ಷನ್ ಅಂತ ಹೇಳ್ಬಿಟ್ಟು ಕರಿಬೋದು. ಸ್ವೀಪಿಂಗ್ ಅವೇ ಆಲ್ ದ ಪ್ರೊಸೀಜರ್ಸ್ ಫಾರ್ ಎ ನ್ಯಾರೋ ಪರ್ಸನಲ್ ಗೈನ್ ಕೆನ್ ಆಲ್ಸೋ ಬಿ ಟರ್ಮ್ಡ್ ಆಸ್ ಕರಪ್ಷನ್. ಸ್ವೀಪಿಂಗ್ ಅವೇ ಆಲ್ ದ ಪ್ರೊಸೀಜರ್ಸ್ ಅಂದರೆ ಎಲ್ಲ ಪ್ರೊಸೀಜರ್ಸ್ ಅಂದರೆ ನಿಯಮಾವಳಿಗಳಂತ. ಸ್ವೀಪಿಂಗ್ ಅವೇ ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರ್ತಕ್ಕಂಥದ್ದು, ಗುಡಿಸಿ ಆಗ್ತಕ್ಕಂಥದ್ದು. ಏನಕ್ಕೆ? ಫಾರ್ ಎ ನ್ಯಾರೋ ಪರ್ಸನಲ್ ಗೈನ್ ಅಂದರೆ ಸಂಕುಚಿತವಾಗಿರ್ತಕ್ಕಂಥ ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ ನಾವು ಎಲ್ಲ ನಿಯಮಗಳನ್ನು ಬಿಡ್ತಕ್ಕಂಥದ್ದು. ಇಲ್ಲಿ ಸ್ವಜನ ಪಕ್ಷಪಾತ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊಳ್ಳೋದು. ಅಂದರೆ ಇವರು ನಮ್ಮವರು ಅಂತಕ್ಕಂಥದ್ದು, ಅಥವಾ ಹಣಕ್ಕಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಬೇರೆ ಇನ್ಯಾವುದೋ ಐಷಾರಾಮಿ ವಸ್ತುಗಳನ್ನು ಪಡೆದು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಾವು ಅವರ ಪರವಾಗಿ ಕೆಲಸವನ್ನು ಮಾಡಿಕೊಡ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಭ್ರಷ್ಟಾಚಾರ. ಸೊ ಸ್ವೀಪಿಂಗ್ ಅವೇ ಆಲ್ ದ ಪ್ರೊಸೀಜರ್ಸ್ ಫಾರ್ ಎ ನ್ಯಾರೋ ಪರ್ಸನಲ್ ಗೈನ್ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆಸ್ ಕರಪ್ಷನ್. Dear children, here we can see various forms of corruption. Various forms of corruption. Various forms of corruption. ಇಲ್ಲಿ ನಾವು ಅನೇಕ ಒಂದು ಭ್ರಷ್ಟಾಚಾರದ ಮಾದರಿಗಳನ್ನು, ವಿಧಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಭ್ರಷ್ಟಾಚಾರ ಅಂದರೆ ಎಲ್ಲೋ ಒಂದೇ ರೀತಿಯಾಗಿರುತ್ತೆ, ಎಲ್ಲೋದ್ರೂ ಅದೇ ಅಂತಕ್ಕಂಥದ್ದು ಏನಾದ್ರು ಇದ್ದರೆ ಅದು ತಪ್ಪು ಕಲ್ಪನೆ. ಈ ಭ್ರಷ್ಟಾಚಾರದಲ್ಲೂ ನಾವು ಅನೇಕ ವಿಧಗಳನ್ನು ಕಾಣ್ತೀವಿ. ದೇ ಆರ್ ಟ್ಯಾಕ್ಸ್ ಎವೋಷನ್. ಟ್ಯಾಕ್ಸ್ ಎವೋಷನ್ ಅಂತಂದರೆ ದ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್. ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್ by means of not reporting all taxable income or by taking unallowed deduction. ಅಂದರೆ ಏನಾಗುತ್ತಂದರೆ ಇಲ್ಲಿ ತೆರಿಗೆಯಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು. ಈಗ ನಮ್ಮ ನಿಜವಾಗಿರ್ತಕ್ಕಂಥ ಆದಾಯಕ್ಕೆ ತೆರಿಗೆ ಬರೋ ಥರ ಇದ್ದರೆ ಅದನ್ನು ಏನು ಮಾಡ್ತೀವಿ ನಾವು, ನಮ್ಮ ನೈಜ ಆದಾಯವನ್ನು ತೋರಿಸದೆ ವಂಚನೆಯನ್ನು ಮಾಡ್ತಕ್ಕಂಥದ್ದು. ಟ್ಯಾಕ್ಸನ್ನು ಡಿಡಕ್ಷನ್ ಮಾಡದೆ ಸರ್ಕಾರಕ್ಕೆ ವಂಚನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಟ್ಯಾಕ್ಸ್ ಎವಾಷನ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಲ್ಲೀಗಲ್ ಹೋರ್ಡಿಂಗ್ಸ್. ಮಕ್ಕಳಲ್ಲಿ ಹೋರ್ಡಿಂಗ್ಸ್ ಅಂತಂದರೆ ಅಕ್ರಮ ದಾಸ್ತಾನು ಅಂತ. ದ ಪರ್ಚೇಸ್ ಆಫ್ ಲಾರ್ಜ್ ಕ್ವಾಂಟಿಟಿ ಆಫ್ ಕಮಾಡಿಟಿ ವಿತ್ ದ ಇಂಟೆನ್ಷನ್ ಟು ಸೆಲ್ ಇಟ್ ಇನ್ ಫ್ಯೂಚರ್ ವೆನ್ ಇಟ್ ಈಸ್ ನಾಟ್ ಅವೈಲಬಲ್ ಇನ್ ದ ಮಾರ್ಕೆಟ್. ಉದಾಹರಣೆಗೆ ಯಾವುದೋ ಒಂದು ವಸ್ತು ಮುಂದೆ ಸಿಗೋದಿಲ್ಲ, ಮುಂದೆ ಅದಕ್ಕೆ ತುಂಬ ದುಬಾರಿ ಆಗಿರ್ತಕ್ಕಂಥ ರೇಟ್ ಬರುತ್ತೆ, ಬೆಲೆ ಬರುತ್ತೆ ಅಂತ ಗೊತ್ತಾದಾಗ ಏನು ಮಾಡ್ತೀವಿ, ಆ ವಸ್ತುವನ್ನು ನಾವು ದಾಸ್ತಾನು ಮಾಡ್ತಕ್ಕಂಥದ್ದು. ಮಾರುಕಟ್ಟೆಗಳಲ್ಲಿ ಅದನ್ನು ದೊರೆಯದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಆ ವಸ್ತು ದೊರೆಯದೇ ಇದ್ದಾಗ ಸಹಜವಾಗಿ ಅದರ ಬೆಲೆ ಜಾಸ್ತಿ ಆಗುತ್ತೆ. ಆಗ ಇವರು ಆ ವಸ್ತುಗಳನ್ನು ಮಾರುಕಟ್ಟೆಗೆ ತಂದು ಮಾರಾಟವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥದ್ದು. ಇದನ್ನು ನಾವು ಇಲ್ಲೀಗಲ್ ಹೋರ್ಡಿಂಗ್ಸ್ ಅಂತ ಕರಿತೀವಿ. ಒಂದು ರೀತಿಯಲ್ಲಿ ಇದು ಕಾಳಸಂತೆ ಅಂತ ಕರೀತಾರೆ, ಬ್ಲಾಕ್ ಮಾರ್ಕೆಟ್ ಅಂತ ಕರೀತಾರೆ. ಇಟ್ ಈಸ್ ಒನ್ ಟೈಪ್ ಆಫ್ ಕರಪ್ಷನ್. ಇದನ್ನು ನಾವು ಸಾಕಷ್ಟು ಉದಾಹರಣೆಗಳು ನೋಡ್ಬೋದು. ಈರುಳ್ಳಿ ರೇಟ್ ಆಗುತ್ತೆ ಅಂತ ಗೊತ್ತಾದಾಗ ಈರುಳ್ಳಿಯನ್ನು ಅಕ್ರಮವಾಗಿ ದಾಸ್ತಾನು ಮಾಡ್ತಕ್ಕಂಥದ್ದು, ಅಥವಾ ಸಕ್ಕರೆ ಜಾಸ್ತಿ ಆಗುತ್ತೆ, ಎಣ್ಣೆ ರೇಟ್ ಜಾಸ್ತಿ ಆಗುತ್ತೆ, ಅಥವಾ ಬೇರೆ ಯಾವುದೇ ಬೇಳೆಕಾಳು ರೇಟ್ ಜಾಸ್ತಿ ಆಗುತ್ತೆ ಅಂದಾಗ ಅವುಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಥರ್ಡ್ ಒನ್, ಸ್ಮಗ್ಲಿಂಗ್. ದ ಇಲ್ಲೀಗಲ್ ಮೂವ್ಮೆಂಟ್ ಆಫ್ ಗೂಡ್ಸ್ ಇಂಟು ಆರ್ ಔಟ್ ಆಫ್ ಕಂಟ್ರಿ ಈಸ್ ಕಾಲ್ಡ್ ಸ್ಮಗ್ಲಿಂಗ್. ದ ಇಲ್ಲೀಗಲ್ ಮೂವ್ಮೆಂಟ್ಸ್ ಅಂದರೆ ಇಲ್ಲಿ ನಾವು ಏನು ಮಾಡ್ತೀವಿ, ತೆರಿಗೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ವಸ್ತುಗಳನ್ನು ನಾವು ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥದ್ದು. ದೇಶದಿಂದ ಒಳಗಾಗಿರ್ಬೋದು, ದೇಶದ ಒಳಗೆ ಅಥವಾ ದೇಶದಿಂದ ಹೊರಗೆ. ಇದನ್ನು ನಾವು ಸ್ಮಗ್ಲಿಂಗ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್, ಎಕನಾಮಿಕ್ ಅಫೆನ್ಸಸ್. ಆರ್ಥಿಕವಾಗಿರ್ತಕ್ಕಂಥ ವಂಚನೆಗಳು ಯಾವ್ಯಾವಪ್ಪ ಅಂತಂದರೆ ಟ್ಯಾಕ್ಸ್ ಎವಾಷನ್ನು,
ನಾನು ಆಗಲೇ ಹೇಳಿದ್ದೀನಿ ಟ್ಯಾಕ್ಸ್ ಎವಾಜನ್ ಅಂತಂದರೆ ಏನು ಅಂತಂದು ಹೇಳ್ಬಿಟ್ಟು, ದ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಬೈ ಮೀನ್ಸ್ ಆಫ್ ನಾಟ್ ರಿಪೋರ್ಟಿಂಗ್ ಆಲ್ ಟ್ಯಾಕ್ಸಬಲ್ ಇನ್ಕಮ್ ಆರ್ ಬೈ ಟೇಕಿಂಗ್ ಅನ್ಅಲೌಡ್ ಡಿಡಕ್ಷನ್ ಅಂತಂದೇಳಿ, ಅದು ಸಹ ಎಕನಾಮಿಕ್ ಅಫೆನ್ಸಸ್ಸು. ಕಲ್ಚರಲ್ ಆಬ್ಜೆಕ್ಟ್ ಥೆಫ್ಟ್, ವಿಗ್ರಹಗಳನ್ನು ಕದ್ದು ಮಾರಾಟ ಮಾಡ್ತಕ್ಕಂಥದ್ದು. ಮನಿ ಲ್ಯಾಂಡ್ರಿಂಗು, ಆಮೇಲೆ ಲ್ಯಾಂಡ್ ಹೈಜಾಕಿಂಗು, ಯಾವ್ದಾದ್ರು ಭೂಮಿಯನ್ನು ಹೈಜಾಕ್ ಮಾಡ್ತಕ್ಕಂಥದ್ದು, ಬೇರೆಯವ್ರ ಹೆಸರಲ್ಲಿರುತ್ತೆ, ಅದನ್ನೇ ಹೈಜಾಕ್ ಮಾಡಿ ಇವರು ತಮ್ಮ ಹೆಸರು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬೇರೆಯವ್ರ ಹೆಸರಿಗೆ ಮಾಡ್ತಕ್ಕಂಥದ್ದು. ಆಮೇಲೆ ಬ್ಯಾಂಕ್ ಫ್ರಾಡ್, ಇದು ಇತ್ತೀಚೆಗೆ ಭಾಳ ಜಾಸ್ತಿ ಆಗ್ತಾಯಿದೆ, ಇದರ ಬಗ್ಗೆ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಆಮೇಲೆ ಇನ್ಶೂರೆನ್ಸ್ ಫ್ರಾಡು, ಆಮೇಲೆ ಇಲ್ಲೀಗಲ್ ಫಾರಿನ್ ಟ್ರೇಡು, ಇವೆಲ್ಲವೂ ಎಕನಾಮಿಕ್ ಅಫೆನ್ಸಸ್ಸಲ್ಲಿ ಬರ್ತಕ್ಕಂಥದ್ದು. ಚೀಟಿಂಗ್, ಮೋಸ ಮಾಡೋದು, ಅದು ಸಹ ಒಂದು ಕರಪ್ಷನ್ನು. ಆಮೇಲೆ ವಯಲೇಷನ್ ಆಫ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ವ್ಯಾಪಾರದಲ್ಲಿ ಅಥವಾ ಅಂತಾರಾಷ್ಟ್ರೀಯ ವಿನಿಮಯ ಅಂತ ನಾವೇನು ಕರಿತೀವಿ, ಇದರಲ್ಲೂ ಸಹ ಚೀಟಿಂಗನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು, ವಯಲೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಆಲ್ಸೋ ಎಂಪ್ಲಾಯ್ಮೆಂಟ್ ಅಂತಾರೆ ಉದ್ಯೋಗ, ಇದರಲ್ಲೂ ನಾವು ಚೀಟಿಂಗ್ ನೋಡ್ತೀವಿ. ಎಷ್ಟೋ ಜನ ನಿನಗೆ ಉದ್ಯೋಗ ಕೊಡಿಸ್ತೀನಿ ಬಾ ಅಂತಂದು ಹೇಳ್ಬಿಟ್ಟು ಅವ್ರ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡ್ತಕ್ಕಂಥದ್ದು ನಾವು ದಿನನಿತ್ಯದ ಪತ್ರಿಕೆಗಳಲ್ಲಿ, ವಾರ್ತಾವಾಹಿನಿಗಳಲ್ಲಿ ನಾವು ಕೇಳ್ಬೋದಾಗಿದೆ. ದೀಸ್ ಆರ್ ದ ವೇರಿಯಸ್ ಫಾರ್ಮ್ಸ್ ಆಫ್ ಕರಪ್ಷನ್ಸ್. ನೋಡಿ, ಇಲ್ಲಿ ಚಿತ್ರದಲ್ಲಿ ನೀವು ನೋಡಿರ್ಬೋದು, ಒಬ್ಬ ಲಂಚ ಇಸ್ಕೊಳ್ತಾ ಇದ್ದಾನೆ, ಒಬ್ಬ ಲಂಚ ಕೊಡ್ತಾ ಇದ್ದಾನೆ. ಇನ್ನು ಗೋಲ್ಡ್ ಬಿಸ್ಕೆಟ್, ಇದು ಅಕ್ರಮ, ಏನು ನಾವು ಇಲ್ಲೀಗಲ್ ಸ್ಮಗ್ಲಿಂಗ್ ಅಂತ ಏನು ಹೇಳಿದ್ವಿ, ಆ ಸ್ಮಗ್ಲಿಂಗ್ ನೋಡಿ, ಬೇರೆ ದೇಶದಿಂದ ತೆರಿಗೆಯನ್ನು ಕೊಡದೆ ತೆರಿಗೆಯನ್ನು ವಂಚಿಸಲಿಕ್ಕೆ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥದ್ದು. ಈ ಹೋರ್ಡಿಂಗ್ ಅಂತಂದರೆ ಕೆಲವು ಸಾರಿ ಇದನ್ನು ನಾವು ಹೋರ್ಡಿಂಗ್ ಅಂತ ಹೇಳ್ಬೋದು. ನಾವು ಇವಕ್ಕೆಲ್ಲ ಇಲ್ಲಿ ನೋಡಿರಿ, ಈ ಬ್ಯಾನರ್ಗಳು ಕಟ್ಟಿದಾರಲ್ವ, ಇವಕ್ಕೆಲ್ಲ ಆ್ಯಕ್ಚುಲಿ ಮುನ್ಸಿಪಾಲ್ಟಿಗೆ ಎಲ್ಲ ನಾವು ಟ್ಯಾಕ್ಸನ್ನು ಕೊಡಬೇಕಾಗತ್ತೆ ಅಥವಾ ಇಷ್ಟು ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಆ ಟ್ಯಾಕ್ಸನ್ನು ಪಾವತಿ ಮಾಡದೆ ಕಳ್ಳತನದಲ್ಲಿ ಹೋರ್ಡಿಂಗನ್ನು ಹಾಕ್ಕೊಂಡ್ರೆ ಅದು ಸಹ ಒಂದು ರೀತಿಯ ಭ್ರಷ್ಟಾಚಾರ. ಆಮೇಲೆ ಅಕ್ರಮ ದಾಸ್ತಾನು ಮಾಡ್ತಕ್ಕಂಥದ್ದು ಒಂದು ಭ್ರಷ್ಟಾಚಾರ. ಅಲ್ಲಿ ಪ್ರೋಸೆಸ್ ಆಫ್ ಕರಪ್ಷನ್ ಹೆಂಗೆ ನಡೆಯುತ್ತೆ ಅಂತ ಇದರಲ್ಲಿ ನೀವು ನೋಡ್ಬೋದು. ನೋಡಿ, ಇಲ್ಲಿ ಗಿವರ್ ರಿಸೀವರ್, ಇಲ್ಲಿ ಕೊಡೋನಿರ್ತಾನೆ, ಅವನಿಗೇನೋ ಒಂದು ಆ್ಯಂಬಿಷನ್ಸ್ ಇರ್ತದೆ, ನಾನು ಇಂಥ ಕೆಲಸವನ್ನು ಮಾಡ್ಕೊಳ್ಬೇಕಂತ. ಇಲ್ಲಿ ದುಡ್ಡಿಸ್ಕೊಳ್ಳೋನು ಅವನಿಗೆ ಪ್ರಾಮಿಸ್ ಮಾಡ್ತಾನೆ, ನಾನು ನಿನ್ನ ಕೆಲಸ ಮಾಡಿಕೊಡ್ತೀನಿ, ನೀನು ನನಗಿಷ್ಟು ಹಣ ಕೊಟ್ಟರೆ ನಾನು ನಿನಗೆ ಕೆಲಸ ಮಾಡಿಕೊಡ್ತೀನಿ ಅಂತಂದೇಳಿ. ಅವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ, ಒಳ್ಳೆ ಕೊಡೋದು ತಗೊಳ್ತಕ್ಕಂಥದ್ದು ಇರುತ್ತೆ. ಇವನು ಕೊಡ್ತಾನೆ, ಅವನು ತಗೊಳ್ತಾನೆ, ಇವನಿಗೆ ಸ್ವಾರ್ಥ ಇರುತ್ತೆ, ಅವನ ಫೇವರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಇದನ್ನು ಈ ಒಂದು ಚಿತ್ರದ ಮೂಲಕ ನಾವು ನೋಡ್ಬೋದು. ಇದು ಭ್ರಷ್ಟಾಚಾರ ನಡೀತಕ್ಕಂಥ ಒಂದು ವಿಧ. ಇದು ನಾವು ಹೇಗೆ ಭ್ರಷ್ಟಾಚಾರವನ್ನು ಮಟ್ಟ ಹಾಕ್ಬೋದು, ವಾಟ್ ಆರ್ ದ ಮೆಷರ್ಸ್ ಆರ್ ಟೇಕನ್ ಟು ಎರಾಡಿಕೇಟ್ ಕರಪ್ಷನ್ ಆರ್ ರೂಟ್ ಔಟ್ ಕರಪ್ಷನ್ ಅಂತ ನಾವು ನೋಡಿದರೆ, ಪೊಲಿಟಿಕಲ್ ವಿಲ್ ಆ್ಯಂಡ್ ಪಬ್ಲಿಕ್ ಸಪೋರ್ಟ್. ನೋಡಿ, ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ನಮ್ಮ ರಾಜಕೀಯ ನೇತಾರರು, ನಾಯಕರು ಏನಿದ್ದಾರೆ ಅವರಲ್ಲಿ ಒಂದು ಇಚ್ಛಾಶಕ್ತಿ ಇರಬೇಕು. ನಾವು ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕು, ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡಬಾರ್ದು ಅಂತಕ್ಕಂಥದ್ದು ಅವರಲ್ಲಿ ಬರಬೇಕು. ಮತ್ತು ಪಬ್ಲಿಕ್ ಸಪೋರ್ಟ್ ಇರಬೇಕು. ಪಬ್ಲಿಕ್ ಸಪೋರ್ಟ್ ಅಂದರೆ ಸಾರ್ವಜನಿಕರು ಅವರೇ ನಾವು ಭ್ರಷ್ಟಾಚಾರವನ್ನು ತಡಿತೀವಿ ಅಂತಕ್ಕಂಥದ್ದನ್ನು ಮನಸ್ಸು ಮಾಡಬೇಕು. ಇಲ್ಲದೆ ಹೋದರೆ ಇದು ಸಾಧ್ಯ ಆಗೋದೇ ಇಲ್ಲ. ನೆಕ್ಸ್ಟ್, ಎಥಿಕಲ್ ಪೊಲಿಟಿಕಲ್ ಲೀಡರ್ಶಿಪ್. ನಮ್ಮ ರಾಜಕೀಯ ನಾಯಕತ್ವ ಏನಿದೆ ಅವರಲ್ಲಿ ನೈತಿಕ ಮೌಲ್ಯಗಳಿರಬೇಕು. ಗುಡ್ ಆಫೀಸರ್ಸ್, ಇದು ಬಹಳ ಮುಖ್ಯ. ಯಾವುದೇ ಕಚೇರಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರ ಮುಕ್ತರಾಗಿರಬೇಕು, ಅಂಥ ಗುಡ್ ಆಫೀಸರ್ಸ್ ಬರಬೇಕು. ಆ್ಯಂಡ್ ಪೊಲಿಟಿಕಲಿ ಅವೇರ್, ರಾಜಕೀಯವಾಗಿ ನಮಗೆ ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು. ಆ್ಯಂಡ್ ಎಜುಕೇಟೆಡ್ ಪಬ್ಲಿಕ್, ಮತ್ತು ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಸಾರ್ವಜನಿಕರು ಹೆಚ್ಚು ಕಂಡು ಬಂದರೆ ಇದನ್ನು ವಿಡೌಟ್ ಆಫ್ ಕರಪ್ಷನ್ ನಾವು ಸುಲಭವಾಗಿ ಕಿತ್ತಾಕ್ಬೋದು. ಇದೊಂದು ಕಳೆ ಇದ್ದಂಗೆ. ನಾವು ಹೊಲದಲ್ಲಿ ಕಳೆ ಇರ್ತದಲ್ಲ, ಆ ಕಳೆ ಇದು ಸಮಾಜದಲ್ಲಿರ್ತಕ್ಕಂಥ ಒಂದು ಕಳೆ. ಈ ಕಳೆಯನ್ನು ಕಿತ್ತಾಕಬೇಕಪ್ಪ ಅಂದರೆ ಇಟ್ ಈಸ್ ಓನ್ಲಿ ಪಾಸಿಬಲ್ ಬೈ ಗುಡ್ ಆಫೀಸರ್ಸ್, ಪೊಲಿಟಿಕಲ್ ಅವೇರ್ ಆ್ಯಂಡ್ ಎಜುಕೇಟೆಡ್ ಪಬ್ಲಿಕ್.
Lokpal and Lokayukta can bring down corruption drastically. ಇನ್ನು ಇದಕ್ಕಾಗಿ ಲೋಕ್ಪಾಲು ಮತ್ತು ಲೋಕಾಯುಕ್ತ ಅಂತಕ್ಕಂಥ ಎರಡು ಸಂಸ್ಥೆಗಳನ್ನು ನಾವು ಕೇಂದ್ರ ಹಾಗೂ ರಾಜ್ಯ ಮಟ್ಟಗಳಲ್ಲಿ ನಾವು ನೋಡ್ಬೋದು. ಲೋಕ್ಪಾಲ್ ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿದ್ದರೆ ಲೋಕಾಯುಕ್ತ ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ಸು. ಇವೇನು ಮಾಡ್ತಾವಪ್ಪ ಅಂತಂದರೆ ಕರಪ್ಷನನ್ನು ತಡಿತಕ್ಕಂಥದ್ದು ಇವುಗಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಆಮೇಲೆ ಇನ್ಸ್ಟಾಲಿಂಗ್ CCTV ಕ್ಯಾಮ್ರಾ ಇನ್ ಗೌರ್ಮೆಂಟ್ ಆಫೀಸಸ್. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಏನು ಮಾಡಬೇಕಪ್ಪ ಅಂದರೆ CCTVಗಳನ್ನು ಹಾಕಬೇಕು, CC ಕ್ಯಾಮ್ರಾಗಳನ್ನು ಹಾಕಬೇಕು. CC ಕ್ಯಾಮ್ರಾ ಅಂತಂದರೆ ಕ್ಲೋಸ್ಡ್ ಸರ್ಕ್ಯೂಟ್ ಅಂತಂದು ಹೇಳ್ಬಿಟ್ಟು, ಅಂದರೆ ಅಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಆ ಏರಿಯಾವನ್ನು ಕವರ್ ಮಾಡ್ತಕ್ಕಂಥ ಒಂದು ಕ್ಯಾಮ್ರಾಗಳು. ಇವುಗಳನ್ನು ಹಾಕೋದ್ರ ಮೂಲಕ ಆಫೀಸಲ್ಲಿ ಲಂಚವನ್ನು ತಗೊಳ್ಳೋದನ್ನು ಕೊಡೋದನ್ನು ತಪ್ಪಿಸ್ಬೋದು. ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಆಫ್ ಗೌರ್ಮೆಂಟ್ ವರ್ಕ್. ಸರ್ಕಾರಿ ಕಚೇರಿಯಲ್ಲಿ ನಡೀತಕ್ಕಂಥ ಕೆಲಸ ಏನಿದೆ ಅದರ ಒಂದು ಸಾಮರ್ಥ್ಯವನ್ನು ನಾವು ಹೆಚ್ಚಿಸಬೇಕು. ಅವಾಯ್ಡಿಂಗ್ ಹಾರ್ಶ್ ಪನಿಷ್ಮೆಂಟ್ ಫಾರ್ ಕರಪ್ಟ್ ಅಫಿಷಿಯಲ್ಸ್. ಯಾರು ಕರಪ್ಷನ್ ಮಾಡ್ತಾರೆ ಅಥವಾ ಯಾರು ಭ್ರಷ್ಟಾಚಾರಿಗಳಿದ್ದಾರೆ, ಯಾರು ಭ್ರಷ್ಟಾಚಾರದ ತೊಡಗಿದ್ದಾರೆ, ಅವ್ರಿಗೆ ಕ್ರೂರವಾಗಿರ್ತಕ್ಕಂಥ ಅಥವಾ ಹಾರ್ಶ್ ಪನಿಷ್ಮೆಂಟನ್ನು ಕೊಡೋದ್ರ ಮೂಲಕ ಅಂಥ ಅಧಿಕಾರಿಗಳನ್ನು ನಾವು ಮಟ್ಟ ಹಾಕಬೇಕು. ಆಗ ಭ್ರಷ್ಟಾಚಾರವನ್ನು ನಾವು ಸುಲಭವಾಗಿ ನಿಯಂತ್ರಿಸಬಹುದು. ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಕೋರ್ಟ್ಸ್ ಆ್ಯಂಡ್ ಜಡ್ಜಸ್ ಕ್ಯಾನ್ ವೀಡ್ ಔಟ್ ಕರಪ್ಷನ್. ಮಕ್ಕಳೇ, ನಿಮಗೆ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ಶಿಕ್ಷಣದ ವ್ಯವಸ್ಥೆ ಸುಧಾರಿಸಿದಂಗೆಲ್ಲ ನಮ್ಮಲ್ಲಿ ಏನಾಗಬೇಕಾಯಿತು, ಕೋರ್ಟು ಪೊಲೀಸ್ ಸ್ಟೇಷನ್ನು ಸಂಖ್ಯೆ ಕಡಿಮೆ ಆಗಬೇಕಾಯಿತು. ಆದರೆ ನೋಡಿ, ಭ್ರಷ್ಟಾಚಾರ ಜಾಸ್ತಿ ಇರೋದ್ರಿಂದ ಇವತ್ತು ನಾವು ಕೋರ್ಟ್ಗಳನ್ನು ಮತ್ತು ಪೊಲೀಸ್ ಸ್ಟೇಷನ್ಗಳನ್ನು ಅತಿ ಹೆಚ್ಚಾಗಿ ಸ್ಥಾಪನೆ ಮಾಡಬೇಕಾಗಿದೆ. ಇದು ನಮ್ಮ ರಾಷ್ಟ್ರದ ಒಂದು ದುರಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಕೋರ್ಟ್ ಆ್ಯಂಡ್ ಜಡ್ಜಸ್ ಕ್ಯಾನ್ ವೀಡ್ ಔಟ್ ಕರಪ್ಷನ್. ಕರಪ್ಷನನ್ನು ನಾವು ಬೇರೆ ಸಮೇತ ಕಿತ್ತಾಕಬೇಕಪ್ಪ ಅಂತಂದರೆ ಕೋರ್ಟ್ಗಳನ್ನು ಜಾಸ್ತಿ ಮಾಡಬೇಕು. ಕೋರ್ಟ್ ಜಾಸ್ತಿ ಆದಂಗೆ ಜಡ್ಜ್ಗಳನ್ನು ಅತಿ ಹೆಚ್ಚಾಗಿ ನೇಮಕ ಮಾಡಬೇಕು. ಆ ಮೂಲಕ ಭ್ರಷ್ಟಾಚಾರವನ್ನು ನಾವು ರೂಟ್ ಔಟ್ ಮಾಡ್ಬೋದು. ಇನ್ ಕರ್ನಾಟಕ, ಟು ಅವಾಯ್ಡ್ ಕರಪ್ಷನ್ ವಿ ಎಸ್ಟಾಬ್ಲಿಷ್ಡ್ ಲೋಕಾಯುಕ್ತ. ಕರ್ನಾಟಕದಲ್ಲಿ ಈ ಕರಪ್ಷನನ್ನು ಅವಾಯ್ಡ್ ಮಾಡಲಿಕ್ಕೆ ಲೋಕಾಯುಕ್ತ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲಪ್ಪ ಅಂತಂದರೆ ಬೆಂಗಳೂರಲ್ಲಿದೆ. ಲೋಕಾಯುಕ್ತ ಸಂಸ್ಥೆ ಎಲ್ಲಿದೆ? ಅದು ಬೆಂಗಳೂರಲ್ಲಿದೆ. ಸೊ ಇದರಲ್ಲಿ ನಾವು ತುಂಬ ಇಂಪಾರ್ಟೆಂಟಾಗಿ ನಾವು ಹೆಸರನ್ನು ನೋಡೋದಾರೆ, ಸಂತೋಷ್ ಹೆಗಡೆ ಅಂತಂದು ಹೇಳ್ಬಿಟ್ಟು ಒಬ್ಬರು ಲೋಕಾಯುಕ್ತ ಆಗಿದ್ದರು. ಅವ್ರ ಕಾಲದಲ್ಲಿ ತುಂಬ ಚೆನ್ನಾಗಿ ಸಂಸ್ಥೆ ಸುಧಾರಣೆಯನ್ನು ಪಡೀತು. ಆನಂತರ ಬೇರೆ ಬೇರೆಯವ್ರ ಕಾಲದಲ್ಲಿ ಲೋಕಾಯುಕ್ತ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತು ಅಂತ ಹೇಳಿರಿ ತಪ್ಪಾಗಲಿಕ್ಕಿಲ್ಲ. ಇನ್ನು ಲೋಕ್ಪಾಲ್ ಅಂತಕ್ಕಂಥದ್ದು ಕೇಂದ್ರ ಮಟ್ಟದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಇದರ ಮೂಲ ಧ್ಯೇಯ ಭ್ರಷ್ಟಾಚಾರವನ್ನು ತಡಿತಕ್ಕಂಥದ್ದು. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿಯಲ್ಲಿದೆ. Here there are some questions. Dear children, can you answer these questions? What do you mean by corruption? Mention the various forms of corruption. List out the measures are taken to eradicate corruptions. In Karnataka, dash institution is in existence to curb corruption. Now we are going to discuss about another problem of India, that is discrimination. Discrimination ಅಂತಂದರೆ ತಾರತಮ್ಯ ಅಂತ. It is based on gender, caste and region. ನೋಡಿ, ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೆ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆ, ರೀಜನ್ ಡಿಸ್ಕ್ರಿಮಿನೇಷನ್ ಇದೆ ನಮ್ಮ ಇಂಡಿಯಾದಲ್ಲಿ. ಏನು? ಲಿಂಗ ತಾರತಮ್ಯ, ಜಾತಿ ತಾರತಮ್ಯ ಮತ್ತು ಪ್ರಾಂತೀಯ ಭೇದ ಅಥವಾ ಪ್ರಾಂತೀಯ ತಾರತಮ್ಯಗಳನ್ನು ನಾವು ಕಾಣ್ತೀವಿ. ಇದರಲ್ಲಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬಗ್ಗೆ ನಾವಾಗಲೇ ಸೋಷಿಯಲ್ ಸ್ಟ್ರಾಟಿಫಿಕೇಷನಲ್ಲಿ ನೋಡಿದ್ದೀವಿ, ಹೌದಲ್ಲ ಮಕ್ಕಳೇ? ಹಾಗಾಗಿ ಇಲ್ಲಿ ಸುಮ್ಮನೆ ಬ್ರೀಫ್ ಆಗಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. Inequalities are common between men and women in Indian society. Dear children, it's very important. Inequalities are common between men and women in Indian society. ನಮ್ಮ ಭಾರತೀಯ ಸಮಾಜದಲ್ಲಿ ನೋಡಿ ಅಸಮಾನತೆ ಇದೆ. ಯಾರ ಮಧ್ಯೆ ಇದೆ? ಮೆನ್ ಆ್ಯಂಡ್ ವುಮನ್, ಗಂಡು ಮತ್ತು ಹೆಣ್ಣು, ಪುರುಷ ಮತ್ತು ಸ್ತ್ರೀಯರ ಮಧ್ಯೆ ದೇರ್ ಇಸ್ ನೋ ಈಕ್ವಾಲಿಟಿ, ದೇರ್ ಈಸ್
inequality. Why? Because the inequalities are common between men and women in Indian society. Because Indian society is made up of patriarchal values. ನೋಡಿ, ಭಾರತೀಯ ಸಮಾಜ ಏನಪ್ಪ ಅಂತಂದರೆ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಒಳಗೊಂಡಿದೆ. ಇಂಥ ವ್ಯವಸ್ಥೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರಾಧಾನ್ಯತೆ, ಹೆಣ್ಣು ಮಕ್ಕಳಿಗೆ ಆ ಒಂದು ಪ್ರಾಧಾನ್ಯತೆ ಇಲ್ಲ. ಹಾಗಾಗಿ ಇನ್ಇಕ್ವಾಲಿಟೀಸ್ ಆರ್ ಕಾಮನ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮನ್. ದೀಸ್ ವ್ಯಾಲ್ಯೂಸ್ ಡಿಸ್ಕ್ರಿಮಿನೇಟ್ ದ ರೋಲ್ ಆಫ್ ಮೆನ್ ಆ್ಯಂಡ್ ವುಮನ್. ನೋಡಿ, ಪ್ಯಾಟ್ರಿಯಾರ್ಕಲ್ ವ್ಯಾಲ್ಯೂಸ್ ಅಥವಾ ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿಗಳಲ್ಲಿ ಏನಪ್ಪ ಅಂದರೆ ಗಂಡು ಈ ಕೆಲಸವನ್ನು ಮಾಡಬೇಕು, ಹೆಣ್ಣು ಈ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ಬಹುಶಃ ಮನೆಯ ಒಳಗಿನ ಕೆಲಸಗಳನ್ನು ಹೆಣ್ಣು ಮಕ್ಕಳಿಗೆ ಬಿಟ್ಟರೆ, ಮನೆಯಿಂದ ಹೊರಗಡೆ ಮಾಡ್ತಕ್ಕಂಥ ಕೆಲಸ ಮತ್ತು ಕುಟುಂಬದ ಜವಾಬ್ದಾರಿ ಗಂಡು ಮಕ್ಕಳಿಗೆ ಇರೋದರಿಂದ ಈ ಒಂದು ಹೆಣ್ಣು ಮತ್ತು ಗಂಡಿನ ಮಧ್ಯೆ ಅಸಮಾನತೆ ಅಂತಕ್ಕಂಥದ್ದು ಅದು ಕಾಮನ್ ಆಗಿ ಹಾಗೆಯೇ ಉಳ್ಕೊಂಡು ಬಂದಿದೆ. ಮೆಜರ್ಸ್ ಟೇಕನ್ ಟು ರಿಮೂವ್ ದ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಹಾಗಾದರೆ ಈ ಲಿಂಗ ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಏನು ಮಾಡಿದ್ದೀವಿ, ಏನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ ನಾವು ನೋಡಿದರೆ, ಪ್ರೊವೈಡಿಂಗ್ ರಿಸರ್ವೇಷನ್ ಇನ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ನೋಡಿ, ರಿಸರ್ವೇಷನನ್ನು ನಾವು ಕೊಟ್ಟಿದ್ದೀವಿ. ಯಾವುದರಲ್ಲಿ? ಎಜುಕೇಷನ್, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ನಾವು ಇವತ್ತು ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಹೋಗ್ಬೇಕಪ್ಪ ಅಂದರೆ 50% ಅಥವಾ 30% ಅವ್ರಿಗೆ ರಿಸರ್ವೇಷನನ್ನು ಕೊಡಲಾಗ್ತಾ ಇದೆ. ನೆಕ್ಸ್ಟ್ ಒನ್, ಪ್ರೊವೈಡಿಂಗ್ ರಿಸರ್ವೇಷನ್ ಇನ್ ಎಲೆಕ್ಷನ್ಸ್ ಆಫ್ ಲೋಕಲ್ ಬಾಡೀಸ್. ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ಹೆಣ್ಮಕ್ಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ಅಂದರೆ ಇಷ್ಟು % ಸೀಟನ್ನು ಹೆಣ್ಮಕ್ಳಿಗೆ ಅಂತಲೇ ಮೀಸಲಿಟ್ಟಿದ್ದಾರೆ. 50% ರಿಸರ್ವೇಷನನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಪ್ರೊವೈಡ್ 50% ಆಫ್ ರಿಸರ್ವೇಷನ್ ಹ್ಯಾಸ್ ಬೀನ್ ಗಿವನ್ ಟು ವುಮನ್ ಇನ್ ಲೋಕಲ್ ಬಾಡಿ ಎಲೆಕ್ಷನ್ಸ್. ನಮ್ಮ ಕರ್ನಾಟಕದಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಗಳಂತೆ ನಾವೇನು ಕರಿತೀವಿ, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತ ನಾವು ಕರಿತೀವಿ. ಇಂಥ ಪಂಚಾಯತಿಗಳಲ್ಲಿ 50% ಸ್ಥಾನಗಳನ್ನು ಹೆಣ್ಣು ಮಕ್ಕಳಿಗೆ ಮೀಸಲಿಟ್ಟಿದ್ದಾರೆ. ಡಿಯರ್ ಚಿಲ್ಡ್ರನ್, ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಈಸ್ ಆಲ್ಸೋ ಅನದರ್ ಚಾಲೆಂಜ್ ಟು ಇಂಡಿಯಾ. ಭಾರತ ಎದುರಿಸ್ತಕ್ಕಂಥ ಮತ್ತೊಂದು ಸವಾಲು ಅಂತಂದರೆ ಅದು ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಮನುಷ್ಯನಿಗೆ ಚರ್ಮ ಮತ್ತು ರಕ್ತ ಹೇಗೆ ಅಂಟ್ಕೊಂಡಿದ್ದಾವೋ ಅಥವಾ ಅವನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ವೋ ಹಾಗೆ ಹಿಂದೂ ಸಮಾಜ ಅಂತಕ್ಕಂಥದ್ದು ಜಾತಿಯಿಂದ ಮುಕ್ತ ಆಗಿಲ್ಲ. ಇಟ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಆಫ್ ಇಂಡಿಯಾ. ಸೊ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಈಸ್ ವೆರಿ ಬಿಗ್ ಚಾಲೆಂಜ್ ಟು ಇಂಡಿಯಾ. Caste system is a gift of ancient society. Ancient social system based on ವರ್ಣ. ನಿಮಗೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಬಗ್ಗೆ ಹೇಳ್ತಾ ನಾನು ಆವಾಗ ಅದನ್ನೆಲ್ಲ ಹೇಳಿದ್ದೀನಿ. ಅಂದರೆ ನಮ್ಮಲ್ಲಿ ಜಾತಿ ಪದ್ಧತಿ ಹೇಗೆ ಉಟ್ಕೊಳ್ತು ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ. ಇದು ಪುರಾತನ ಒಂದು ವೇದಗಳ ಕಾಲದಲ್ಲಿರ್ತಕ್ಕಂಥ ಸಮಾಜದಿಂದ ಹುಟ್ಟಿ ಬಂದಿರತಕ್ಕಂಥ ಒಂದು ಪದ್ಧತಿ. ಇದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ವರ್ಣ ಪದ್ಧತಿ. Varna system is the base for caste system. What are the measures are taken to remove the caste system? Or ಅಥವಾ ಸುಧಾರಿಸೋದು ಏನು? ಇದನ್ನು ರಿಮೂವ್ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ ಈ ಸದ್ಯದಲ್ಲಿ. ಸೊ ಇದನ್ನು ಏನಾರು ಮಾಡಿ ಸುಧಾರಣೆ ಮಾಡ್ಬೋದು. ಅದಕ್ಕಾಗಿ ಏನು ಮಾಡಿದಪ್ಪ ಅಂದರೆ, ದ ರೈಟ್ ಫಾರ್ ಈಕ್ವಾಲಿಟಿ ಆ್ಯಂಡ್ ಫ್ರೀಡಮ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ಸೆಕ್ಷನ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಭಾರತದ ಸಂವಿಧಾನಕ್ಕೆ 3ನೇ ಒಂದು ಸೆಕ್ಷನನ್ನು ನಾವು ಸೇರಿಸಿದ್ವಿ. ಆ 3ನೇ ಅಧ್ಯಾಯದಲ್ಲಿ ಅಥವಾ 3ನೇ ವಿಭಾಗದಲ್ಲಿ ಏನು ಹೇಳಿದೆಯಪ್ಪ ಅಂತಾರೆ, ದ ರೈಟ್ ಫಾರ್ ಈಕ್ವಾಲಿಟಿ ಅಂದರೆ ಸಮಾನತೆಯ ಹಕ್ಕು, ಮತ್ತು ರೈಟ್ ಫಾರ್ ಫ್ರೀಡಮ್ ಸ್ವಾತಂತ್ರ್ಯದ ಹಕ್ಕು. ಇವುಗಳನ್ನು ಸೇರಿಸೋದ್ರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನರು, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳೋದ್ರ ಮೂಲಕ ಈ ಒಂದು ಜಾತಿ ತಾರತಮ್ಯವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನು, ದೃಢವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದೀವಿ. ದ ಅನದರ್ ಪ್ರಾಬ್ಲಮ್ ಈಸ್ ರೀಜನಲ್ ಇನ್ಇಕ್ವಾಲಿಟಿ. ಇಟ್ ಈಸ್ ಒನ್ ಆಫ್ ದ
ಪ್ರಾಬ್ಲಮ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಏನಪ್ಪ ರೀಜನಲ್ ಇನ್ಇಕ್ವಾಲಿಟಿ ಅಂತಂದರೆ, ಸಮ್ ರೀಜನ್ಸ್ ಆಫ್ ದ ಕಂಟ್ರಿ ಹ್ಯಾವ್ ಅಚೀವ್ಡ್ ಎ ಲಾಟ್ ಆಫ್ ಪ್ರೋಗ್ರೆಸ್ ವೈಲ್ ಮೆನಿ ಪಾರ್ಟ್ಸ್ ಹ್ಯಾವ್ ರಿಮೈನ್ಡ್ ಬ್ಯಾಕ್ವರ್ಡ್. ಈಗ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಅಥವಾ ಎಲ್ಲ ಪ್ರಾಂತ್ಯಗಳು ಸಮಾನವಾಗಿರ್ತಕ್ಕಂಥ ಪ್ರಗತಿಯನ್ನು ತೋರಿಸ್ತಾ ಇಲ್ಲ ಮಕ್ಕಳೇ. ಕೆಲವು ಪ್ರಾಂತ್ಯಗಳು ತುಂಬ ಮುಂದುವರೆದಿದ್ದಾವೆ, ಕೆಲವು ಪ್ರಾಂತ್ಯಗಳು ತುಂಬ ಹಿಂದುಳಿದಿದ್ದಾವೆ. ಎಷ್ಟು ಮಟ್ಟಿಗೆ ಹಿಂದುಳಿದಿವೆ ಅಂದರೆ ಅಲ್ಲಿರತಕ್ಕಂಥ ಜನ ಜೀವನ ಮಾಡೋದೇ ಕಷ್ಟ. ಆದರೆ ಕೆಲವು ಶ್ರೀಮಂತ ಪ್ರಾಂತ್ಯಗಳಾಗಿದೆ. ಸೊ ಇದನ್ನೇ ನಾವು ರೀಜನಲ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ನೋಡಿ, ಐಷಾರಾಮಿ ಜೀವನ ನಡೆಸ್ತಕ್ಕಂಥ ಜನ ಒಂದು ಕಡೆ ಆದರೆ, ತಿನ್ನೋ ಕೂಳು ಇಲ್ಲದೆ ಇರ್ತಕ್ಕಂಥ, ಊಟಕ್ಕೆ ಗತಿ ಇಲ್ಲದೆ ಇರ್ತಕ್ಕಂಥ ಮಟ್ಟಿಗೆ ಜೀವನವನ್ನು ನಡೆಸ್ತಕ್ಕಂಥ ಕೆಲವು ಪ್ರಾಂತ್ಯಗಳನ್ನು ನಾವು ಕಾಣ್ತೀವಿ. ಇದನ್ನೇ ನಾವು ರೀಜನಲ್ ಇನ್ಇಕ್ವಾಲಿಟಿ, ಪ್ರಾಂತೀಯ ಅಸಮಾನತೆ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಹಾಗಾದರೆ ಏನು ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಅಂತ ನಾವು ನೋಡಿದರೆ, ದ ಆರ್ಟಿಕಲ್ 371 ಹ್ಯಾಸ್ ಬೀನ್ ಅಮೆಂಡೆಡ್ ಫ್ರಮ್ ಎ ಟು ಜೆ. ನೋಡಿ, ಪ್ರಾಂತೀಯ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಸಂವಿಧಾನಕ್ಕೆ 371ನೇ ವಿಧಿಗೆ ನಾವು ತಿದ್ದುಪಡಿಯನ್ನು ತಂದಿದ್ದೀವಿ. ಅಲ್ಲಿ 371 ಎ ಇಂದ 371 ಜೆ ತಿದ್ದುಪಡಿ ಮಾಡೋದ್ರ ಮೂಲಕ ಹಿಂದುಳಿದಿರ್ತಕ್ಕಂಥ ಪ್ರಾಂತ್ಯಗಳಿಗೆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಬೈ ದಿಸ್ ಬ್ಯಾಕ್ವರ್ಡ್ ರೀಜನ್ ಹ್ಯಾವ್ ಬೀನ್ ಗಿವನ್ ಸ್ಪೆಷಲ್ ಸ್ಟೇಟಸ್. The government of Karnataka appointed a committee headed by D.M. Nanjundappa to solve the regional imbalance. ಇನ್ನು ಕರ್ನಾಟಕದ ಮಟ್ಟಿಗೆ ನಾವು ಹೇಳೋದಾದರೆ, ಕರ್ನಾಟಕ ಸರ್ಕಾರ ಪ್ರಾಂತೀಯ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕಾಗಿ D.M. ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತು. ಈ ಸಮಿತಿ ಕೊಟ್ಟಿರ್ತಕ್ಕಂಥ ಶಿಫಾರಸ್ಸಿನ ಮೇಲೆ ಕೆಲವೊಂದು ಕಾರ್ಯಪಡೆಗಳನ್ನು ಜಾರಿಗೊಳಿಸೋದ್ರ ಮೂಲಕ ರೀಜನಲ್ ಇಂಬ್ಯಾಲೆನ್ಸನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ.